1963ನೇ ಇಸವಿಯಲ್ಲಿ ಒಬ್ಬ ಟರ್ಕಿಯ ಕೋಳಿ ಫಾರ್ಮ್ ನ ಮಾಲೀಕನಿಗೆ ಒಂದು ದೊಡ್ಡ ಸಮಸ್ಯೆ ಬರುತ್ತೆ. ಅದೇನಂದ್ರೆ ಅವನ ಫಾರ್ಮ್ ನಲ್ಲಿರುವ ಕೋಳಿಗಳು ದಿನೇ ದಿನೇ ರಹಸ್ಯವಾಗಿ ಕಣ್ಮರೆಯಾಗ್ತಾ ಇದ್ವು. ಇಲ್ಲಿ ಆಶ್ಚರ್ಯಕರ ಸಂಗತಿ ಏನಂದ್ರೆ ಅವನ ಫಾರ್ಮ್ ನಿಂದ ಒಂದು ಕೋಳಿ ಕೂಡ ಹೊರಗಡೆ ಹೋಗ್ತಾ ಇರ್ಲಿಲ್ಲ. ಆದ್ರೂ ಕೂಡ ದಿನೇ ದಿನೇ ಕೋಳಿಗಳ ಸಂಖ್ಯೆ ಕಡಿಮೆಯಾಗೋದನ್ನ ಅವನು ಗಮನಿಸ್ತಾನೆ. ಒಂದು ದಿನ ತನ್ನ ಮನೆಯನ್ನ ರಿನೋವೇಷನ್ ಮಾಡಿಸೋಕೆ ಮುಂದಾಗ್ತಾನೆ. ರಿನೋವೇಷನ್ ನಡೆಯುವಾಗ ಅವನ ಕಣ್ಣಿಗೆ ಒಂದು ವಿಚಿತ್ರ ಕಾಣಿಸುತ್ತೆ. ಅವನ ಮನೆಯ ಒಂದು ಹಳೆಯ ಗೋಡೆಯಲ್ಲಿ ಒಂದು ಚಿಕ್ಕ ರಂಧ್ರ ಇರುತ್ತೆ. ಆ ರಂಧ್ರದ ಒಳಗಡೆ ಅವನ ಕೋಳಿಗಳು ಹೋಗುವುದನ್ನ ನೋಡಿ ಅವನು ಶಾಕ್ ಆಗ್ತಾನೆ. ಅನುಮಾನ ಬಂದು ಆ ಗೋಡೆಯಲ್ಲಿದ್ದ ಚಿಕ್ಕ ರಂಧ್ರವನ್ನ ಒಬ್ಬ ಮನುಷ್ಯ ಹೋಗುವಷ್ಟು ದೊಡ್ಡದಾಗಿ ಮಾಡ್ತಾನೆ. ಅಷ್ಟಕ್ಕೂ ಆ ಗೋಡೆಯ ಹಿಂದೆ ಏನಿದೆ ಅಂತ ನೋಡಲು ಅದರ ಒಳಗಡೆ ಹೋಗ್ತಾನೆ. ನಂತರ ಅವನು ನೋಡಿದ್ದು ಒಂದು ಅದ್ಭುತ. ಆ ಗೋಡೆಯ ಹಿಂದೆ ಒಂದು ಚಿಕ್ಕ ಜಾಗ ಇತ್ತು. ಅದರಲ್ಲಿ ಅವನ ಕೋಳಿಗಳು ವಾಸವಾಗಿದ್ವು. ಆ ಜಾಗದಲ್ಲಿ ಒಂದು ದೊಡ್ಡ ಸುರಂಗ ಕೂಡ ಕಾಣಿಸುತ್ತೆ. ಅವನಿಗೆ ಕ್ಯೂರಿಯಾಸಿಟಿ ಹೆಚ್ಚಾಗಿ ಆ ಸುರಂಗದ ಒಳಗಡೆ ಹೋಗೋದಕ್ಕೆ ಶುರು ಮಾಡ್ತಾನೆ. ಅವನು ಮುಂದೆ ಹೋಗ್ತಾ ಇದ್ದಂತೆ ಅವನಿಗೆ ಇನ್ನೂ ಕೆಲವು ಸುರಂಗಗಳು ಮತ್ತು ಕೊಠಡಿಗಳು ಕಾಣಿಸ್ತವೆ. ತುಂಬಾ ಹೊತ್ತಾದ್ರೂ ಅವನಿಗೆ ಆ ಸುರಂಗದ ಕೊನೆ ಸಿಗೋದೇ ಇಲ್ಲ. ಇದರಿಂದ ಅವನು ಅರ್ಥ ಮಾಡ್ಕೊಳ್ತಾನೆ, ಅವನು ಕಂಡು ಹಿಡಿದಿರೋದು ಚಿಕ್ಕ ಪುಟ್ಟ ಸುರಂಗವಲ್ಲ, ಅದೊಂದು ಪುರಾತನವಾದ ಭೂಗತ ನಗರ. ಅಷ್ಟಕ್ಕೂ ಈ ಭೂಗತ ನಗರದಲ್ಲಿ ಯಾರು ವಾಸ ಮಾಡ್ತಾ ಇದ್ರು? ಭೂಮಿಯ ಮೇಲೆ ಇಷ್ಟೊಂದು ಸುಂದರವಾದ ಪ್ರಪಂಚವಿದ್ರು ಕೂಡ ಅವರು ಭೂಮಿಯ ಒಳಗಡೆ ನಗರವನ್ನ ಕಟ್ಟೋದಕ್ಕೆ ಕಾರಣವೇನು? ಹಾಗೂ ಈ ಭೂಗತ ನಗರವನ್ನ ಯಾವಾಗ ಮತ್ತು ಹೇಗೆ ಕಟ್ಟಲಾಯಿತು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಟರ್ಕಿ ದೇಶದಲ್ಲಿರುವ ಡೇರಿಂಕ್ಯೂ ನಗರದ ಕೆಳಗಡೆ ಮತ್ತೊಂದು ರಹಸ್ಯವಾದ ಭೂಗತ ನಗರ ಕಂಡು ಬಂದ ತಕ್ಷಣ ಅಲ್ಲಿಗೆ ಗವರ್ನಮೆಂಟ್ ನ ಒಂದು ರಿಸರ್ಚ್ ಟೀಮ್ ಬರುತ್ತೆ. ಅವರು ಈ ಸುರಂಗವನ್ನ ಡೀಪ್ ಆಗಿ ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ಅವ್ರಿಗೆ ಮತ್ತೊಂದು ಶಾಕಿಂಗ್ ಸಂಗತಿ ಗೊತ್ತಾಗುತ್ತೆ. ಕೇವಲ ಆ ಒಬ್ಬ ವ್ಯಕ್ತಿಯ ಮನೆಯ ಕೆಳಗಡೆ ಈ ಸುರಂಗ ಮಾರ್ಗ ಇರಲಿಲ್ಲ, ಬದಲಿಗೆ ಪೂರ್ತಿ ಡೇರಿಂಕ್ಯೂ ನಗರದಲ್ಲಿದ್ದ ಸುಮಾರು 600 ಮನೆಗಳಲ್ಲಿ ಈ ಭೂಗತ ನಗರಕ್ಕೆ ಹೋಗುವ ಸುರಂಗ ಮಾರ್ಗಗಳು ಇದ್ವು. ಆ ರಹಸ್ಯವಾದ ಸುರಂಗ ಮಾರ್ಗಗಳ ಬಗ್ಗೆ ಅಲ್ಲಿನ ಯಾವ ಮನೆಯ ಮಾಲೀಕನಿಗೂ ಗೊತ್ತಿರಲಿಲ್ಲ. ಇದೆಲ್ಲ ಒಂದು ಕೋಇನ್ಸಿಡೆನ್ಸ್ ಆಗಿತ್ತಾ? ಒಮ್ಮೆ ನೀವೇ ಥಿಂಕ್ ಮಾಡಿ. ನಗರದಲ್ಲಿದ್ದ ಸುಮಾರು 600 ಪುರಾತನವಾದ ಮನೆಗಳಲ್ಲಿ ಈ ಸುರಂಗ ಮಾರ್ಗಗಳು ಕಂಡು ಬರೋದು ಕೋಇನ್ಸಿಡೆನ್ಸ್ ಅಂತೂ ಆಗಿರಲ್ಲ. ಭೂಮಿಯ ಒಳಗಡೆ ಕಟ್ಟಿರುವ ನಗರ ಅಂದ ತಕ್ಷಣ ಚಿಕ್ಕ ಪುಟ್ಟ ನಗರ ಅನ್ಕೋಬೇಡಿ. ಯಾಕಂದ್ರೆ ಈ ಭೂಗತ ನಗರ ನಿಮ್ಮ ಊಹೆಗೂ ಮೀರಿದಷ್ಟು ದೊಡ್ಡದು. ನಿಮ್ಗೆ ಉದಾಹರಣೆ ಕೊಡ್ಬೇಕು ಅಂದ್ರೆ ಈ ನಗರದಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಜನ ವಾಸ ಮಾಡಬಹುದು. ಅದು ಕೂಡ ಎಲ್ಲಾ ತರಹದ ಫೆಸಿಲಿಟೀಸ್ ನ ಜೊತೆಗೆ ಯಾವುದೇ ತೊಂದರೆ ಇಲ್ಲದೆ ಜೀವನ ಮಾಡಬಹುದು. ಇದು ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ಈ ನಗರದ ಸ್ಟ್ರಕ್ಚರ್ ಅನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಈಗ ನೀವು ನೋಡ್ತಾ ಇರೋದು ಡೇರಿಂಕ್ಯೂ ಭೂಗತ ನಗರದ ಬ್ಲೂ ಪ್ರಿಂಟ್. ರಿಸರ್ಚರ್ಸ್ ಹೇಳುವ ಪ್ರಕಾರ ಈ ನಗರದಲ್ಲಿ ಬರೋಬ್ಬರಿ 18 ಮಹಡಿಗಳಿವೆ. ನೆಲದಿಂದ ಸುಮಾರು 280 ಅಡಿಗಳ ಆಳದವರೆಗೂ ಈ ನಗರ ಅನ್ನೋದು ವಿಸ್ತರಿಸಿಕೊಂಡಿದೆ. ಈ ಭೂಗತ ನಗರವನ್ನ ಎಷ್ಟೊಂದು ಪರ್ಫೆಕ್ಟ್ ಆಗಿ ಕಟ್ಟಿದ್ದಾರೆ ಅಂದ್ರೆ ನಗರದ ಪ್ರತಿಯೊಂದು ಭಾಗವನ್ನ ಕನೆಕ್ಟ್ ಮಾಡುವುದಕ್ಕೆ ಅದ್ಭುತವಾದ ಸುರಂಗಗಳನ್ನ ನಿರ್ಮಿಸಿದ್ದಾರೆ. ಈ ನಗರದಲ್ಲಿದ್ದ ಪ್ರತಿಯೊಂದು ರೂಮ್ ಮತ್ತು ಹಾಲ್ ಎಷ್ಟೊಂದು ವಿಶಾಲವಾಗಿದ್ವು ಅಂದ್ರೆ ಈ ಇಡೀ ನಗರದಲ್ಲಿ ಸಾವಿರಾರು ಕುಟುಂಬಗಳು ಆರಾಮಾಗಿ ವಾಸ ಮಾಡಬಹುದು. ಒಳಗಡೆ ಜನರು ವಾಸ ಮಾಡುವುದಕ್ಕೆ ಬೇಕಾಗುವ ಗಾಳಿ ಮತ್ತು ವೆಂಟಿಲೇಷನ್ ಗಾಗಿ ಎಲ್ಲಾ ವ್ಯವಸ್ಥೆಗಳನ್ನ ಕೂಡ ಮಾಡಿದ್ದಾರೆ. ವೆಂಟಿಲೇಷನ್ ಗಂತಾನೆ ಇಡೀ ನಗರದಲ್ಲಿ 15,000ಕ್ಕೂ ಹೆಚ್ಚು ರಂಧ್ರಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಬರೋಬ್ಬರಿ ಕೆಳಗಿನ 8ನೇ ಮಹಡಿಯವರೆಗೂ ಇವುಗಳಿಂದ ಗಾಳಿ ಬರುತ್ತೆ. ನೀವು ಕೆಳಗಿನ 8ನೇ ಮಹಡಿಯನ್ನ ನೋಡಿದ್ರೆ ಅಲ್ಲಿ ಕೂಡ ಜನರಿಗೆ ಮಲಗೋದಕ್ಕೆ ಮತ್ತು ಯಾವುದೇ ತೊಂದರೆ ಇಲ್ಲದೆ ವಾಸ ಮಾಡುವ ರೀತಿಯಲ್ಲಿ ಇದನ್ನ ನಿರ್ಮಾಣ ಮಾಡಿದ್ದಾರೆ. ಇದಕ್ಕಿಂತ ಕೆಳಗಡೆ ಇರುವ ಮಹಡಿಗಳನ್ನ ಅವರು ತಮ್ಮ ವಸ್ತುಗಳನ್ನ ಸ್ಟೋರ್ ಮಾಡಿಕೊಳ್ಳಕ್ಕೆ ಬಳಸ್ತಾ ಇದ್ರು, ಇಲ್ಲ ಕೈದಿಗಳನ್ನ ಬಂಧಿಸೋಕೆ ಬಳಸ್ತಾ ಇದ್ರು. ಹೌದು, ನೀವು ಕೇಳಿದ್ದು 100ಕ್ಕೆ 100ರಷ್ಟು ನಿಜ. ಈ ರಹಸ್ಯವಾದ ಭೂಗತ ನಗರದಲ್ಲಿ ವೈನ್ ತಯಾರಿಸುವ ಫ್ಯಾಕ್ಟರಿ, ಸಾಕು ಪ್ರಾಣಿಗಳ ಕೊಠಡಿಗಳು, ಪೂಜಾ ಮಂದಿರ, ಕೊನೆಗೆ ಕೈದಿಗಳನ್ನ ಬಂಧಿಸಲು ಜೈಲನ್ನ ಕೂಡ ನಿರ್ಮಿಸಿಕೊಂಡಿದ್ರು. ಇಷ್ಟೊಂದು ಫೆಸಿಲಿಟೀಸ್ ಇವೆ ಅಂದ್ರೆ ಕೆಲವು ತಿಂಗಳುಗಳ ಕಾಲ ಭೂಮಿಯ ಮೇಲೆ ಬರುವ ಅವಶ್ಯಕತೆನೇ ಅವ್ರಿಗೆ ಇರೋದಿಲ್ಲ. ಇದನ್ನೆಲ್ಲ ಕೇಳ್ತಾ ಇದ್ರೆ ಈ ಭೂಗತ ನಗರವನ್ನ ನಿರ್ಮಿಸಿರುವ ಜನರು ತುಂಬಾನೇ ಅಡ್ವಾನ್ಸ್ಡ್ ಸಿವಿಲೈಸೇಷನ್ ಆಗಿತ್ತು ಅನ್ಸುತ್ತೆ. ಅಷ್ಟಕ್ಕೂ ಯಾವುದೇ ಆಧುನಿಕ ಟೆಕ್ನಾಲಜಿ ಇಲ್ಲದ ಕಾಲದಲ್ಲಿ ಇದನ್ನ ಹೇಗೆ ನಿರ್ಮಿಸಿದ್ದಾರೆ? ಇದಕ್ಕೆ ಉತ್ತರ ಕೂಡ ಇಲ್ಲಿನ ಜಿಯೋಲಜಿಯಲ್ಲಿ ಸಿಗುತ್ತೆ. ಈ ಪ್ರದೇಶ ಇಡೀ ಜಗತ್ತಿನಲ್ಲಿ 2 ವಿಷಯಗಳಿಗೆ ತುಂಬಾನೇ ಫೇಮಸ್. ಒಂದು ಹಾಟ್ ಏರ್ ಬಲೂನ್ಸ್, ಮತ್ತೊಂದು ಇಂತಹ ಅದ್ಭುತವಾದ ಕಟ್ಟಡಗಳು. ಈ ಪ್ರದೇಶದಲ್ಲಿನ ನೆಲದಲ್ಲಿ ತುಂಬಾನೇ ಹೆಚ್ಚಿನ ಪ್ರಮಾಣದಲ್ಲಿ ಟಫ್ ರಾಕ್ ಕಂಡು ಬರುತ್ತೆ. ಟಫ್ ರಾಕ್ ಅಂದ್ರೆ 75% ಇಲ್ಲ ಅದಕ್ಕಿಂತ ಹೆಚ್ಚು ಪ್ರಮಾಣದ ವಾಲ್ಕನಿಕ್ ಕ್ಯಾಶ್ ಇಂದ ಈ ಕಲ್ಲುಗಳು ನಿರ್ಮಾಣವಾಗಿರುತ್ತೆ.
ಇದರಿಂದ ತುಂಬಾನೇ ಸುಲಭವಾಗಿ ಕೆಲವು ಟೂಲ್ಸ್ ಗಳನ್ನ ಬಳಸ್ಕೊಂಡು ಈ ಕಲ್ಲುಗಳನ್ನ ಹೊಡೆಯಬಹುದು. ಹಾಗಂತ ಈ ಕಲ್ಲುಗಳ ಸ್ಟ್ರೆಂತ್ ಏನು ಕಡಿಮೆ ಇರೋದಿಲ್ಲ. ಇವು ತುಂಬಾನೇ ಹೆಚ್ಚು ತೂಕವನ್ನ ತಡೆದುಕೊಳ್ಳಬಲ್ಲವು. ಈ ಪ್ರದೇಶದ ಮೇಲೆ ತುಂಬಾನೇ ರಿಸರ್ಚ್ ಮಾಡಿದಾಗ 200ಕ್ಕೂ ಹೆಚ್ಚು ಭೂಗತ ನಗರಗಳು ಇಲ್ಲಿ ಕಂಡು ಬರುತ್ತೆ. ಅವುಗಳಲ್ಲಿ ಈ ಡೇರಿಂಗ್ ಕ್ಯೂ ಅಂಡರ್ ಗ್ರೌಂಡ್ ಸಿಟಿ ತುಂಬಾನೇ ದೊಡ್ಡದು. ಭೂಮಿಯ ಮೇಲೆ ಸುಂದರವಾದ ಪ್ರಪಂಚ ಇರಬೇಕಾದ್ರೆ ಈ ಭೂಗತ ನಗರವನ್ನ ಅವರು ಯಾಕೆ ನಿರ್ಮಾಣ ಮಾಡ್ಕೊಂಡ್ರು, ಹಾಗೂ ಈ ನಗರವನ್ನ ನಿರ್ಮಾಣ ಮಾಡಿ ಎಷ್ಟು ಸಮಯ ಆಗಿರ್ಬೋದು? ಮೊದಲಿಗೆ ಈ ನಗರವನ್ನ ನಿರ್ಮಾಣ ಮಾಡೋದಕ್ಕೆ ಕಾರಣ ಶತ್ರುಗಳಿಂದ ತಮ್ಮನ್ನ ತಾವು ರಕ್ಷಿಸಿಕೊಳ್ಳೋಕೆ ನಿರ್ಮಿಸಿದ್ದಾರೆ. ಶತ್ರುಗಳು ಇವರ ಮೇಲೆ ದಾಳಿ ಮಾಡಿದಾಗ ಶತ್ರುಗಳ ಕಣ್ಣು ತಪ್ಪಿಸಿ ಮನೆಗಳಲ್ಲಿರುವ ರಹಸ್ಯವಾದ ಸುರಂಗಗಳ ಮೂಲಕ ಎಲ್ಲರೂ ಈ ಭೂಗತ ನಗರದ ಒಳಗಡೆ ಬಂದು ಯುದ್ಧ ಮುಗಿಯೋವರೆಗೂ ಅಲ್ಲೇ ಸುರಕ್ಷಿತವಾಗಿರ್ಬೋದು. ಅಂದ್ರೆ ಪದೇ ಪದೇ ಇವರ ಮೇಲೆ ಶತ್ರುಗಳು ದಾಳಿ ಮಾಡ್ತಿರ್ಬೇಕು. ಅದಕ್ಕೆ ಅವರು ಈ ರಹಸ್ಯವಾದ ಭೂಗತ ನಗರವನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಈ ಥಿಯರಿಯನ್ನ ಸಪೋರ್ಟ್ ಮಾಡೋಕೆ ಆ ಗುಹೆಗಳಲ್ಲಿ ಸುರಂಗಗಳನ್ನು ಮುಚ್ಚಲು ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಕೂಡ ಇವೆ. ಅಂದ್ರೆ ಒಂದು ವೇಳೆ ಶತ್ರುಗಳು ಈ ಪ್ರದೇಶಕ್ಕೆ ಬಂದ್ರೂ ಕೂಡ ಇಲ್ಲಿ ಒಂದು ನಗರ ಇದೆ ಅಂತ ಅವ್ರಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ. ಒಂದು ವೇಳೆ ಅವರು ಕಂಡು ಹಿಡಿದು ಒಳಗಡೆ ಬರೋದಕ್ಕೆ ಪ್ರಯತ್ನ ಮಾಡಿದ್ರೆ ಅವರನ್ನ ಒಳಗಡೆನೆ ಟ್ರ್ಯಾಪ್ ಮಾಡುವುದಕ್ಕೆ ಎಲ್ಲಾ ತರಹದ ಸಿದ್ಧತೆಗಳು ಕೂಡ ಮಾಡ್ತಾ ಇದ್ರು. ಒಂದು ರಿಸರ್ಚ್ ಪ್ರಕಾರ 6ರಿಂದ 10ನೇ ಶತಮಾನದ ಮಧ್ಯದಲ್ಲಿ ಈ ಭೂಗತ ನಗರವನ್ನ ಕ್ರಿಶ್ಚಿಯನ್ಸ್ ಬಳಕೆ ಮಾಡ್ತಾ ಇದ್ರು. ಯಾಕಂದ್ರೆ ಬೈಜಾಂಟೈನ್ ಪೀರಿಯಡ್ ನಲ್ಲಿ ರೋಮನ್ ಜನರು ಕ್ರಿಶ್ಚಿಯನ್ಸ್ ಅನ್ನ ಕರೆದುಕೊಂಡು ಬಂದು ಅವರಿಗೆ ನರಕವನ್ನ ತೋರಿಸಿ ಸಾಯಿಸ್ತಾ ಇದ್ರು. ಯಾಕಂದ್ರೆ ಕ್ರಿಶ್ಚಿಯನ್ಸರು ಆಗಿನ ಸಮಯದಲ್ಲಿ ಎಲ್ಲರನ್ನ ತಮ್ಮ ಧರ್ಮಕ್ಕೆ ಕನ್ವರ್ಟ್ ಮಾಡೋಕೆ ತುಂಬಾನೇ ಪ್ರಯತ್ನ ಮಾಡ್ತಾ ಇದ್ರಂತೆ. ಅದನ್ನ ತಡಿಬೇಕು ಅಂತಾನೆ ರೋಮನ್ಸ್ ಅವರನ್ನ ಸಾಯಿಸ್ತಾ ಇದ್ರು. ಇಲ್ಲಿ ನನ್ನ ಮಾತುಗಳನ್ನ ಗಮನವಿಟ್ಟು ಕೇಳಿದ್ರೆ ನಿಮ್ಗೆ ಒಂದು ಅರ್ಥ ಆಗಿರುತ್ತೆ. ಈ ನಗರವನ್ನ ಕ್ರಿಶ್ಚಿಯನ್ಸ್ ಬಳಕೆ ಮಾಡ್ತಾ ಇದ್ರು ಅಂತ ಹೇಳ್ದೆ, ಅವರು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿಲ್ಲ. ಹಾಗಿದ್ರೆ ಈ ನಗರವನ್ನ ನಿರ್ಮಾಣ ಮಾಡಿದ್ದು ಯಾರು? ಇತಿಹಾಸವನ್ನ ನೋಡಿದಾಗ ಹಿಟ್ಟೈಟಿಸ್ ಮತ್ತು ಪ್ರೈಗೇನ್ಸ್ ಅನ್ನುವ 2 ಹೆಸರಾಂತ ಸಿವಿಲೈಸೇಷನ್ ಅವರು ಈ ನಗರವನ್ನ ನಿರ್ಮಾಣ ಮಾಡಿರಬಹುದು. ಯಾಕಂದ್ರೆ ಈ ಭೂಗತ ನಗರದಲ್ಲಿ ಹಿಟ್ಟೈಟ್ ಸಿವಿಲೈಸೇಷನ್ ಗೆ ಸಂಬಂಧಿಸಿದ ಕೆಲವು ಪುರಾತನವಾದ ವಸ್ತುಗಳು ಸಿಕ್ಕಿವೆ. ಕೆಲವು ಇತಿಹಾಸಕಾರರ ಪ್ರಕಾರ 20ನೇ ಶತಮಾನದವರೆಗೂ ಕೂಡ ಈ ಭೂಗತ ನಗರವನ್ನ ಅಲ್ಲಿನ ಸ್ಥಳೀಯ ಜನರು ಬಳಸ್ತಾ ಇದ್ರು. ನಂತರ ಈ ನಗರದ ಬಗ್ಗೆ ಗೊತ್ತಿದ್ದ ಜನರು ಅಲ್ಲಿಂದ ವಲಸೆ ಹೊರಟು ಹೋಗ್ತಾರೆ. ಇದೇ ಕಾರಣಕ್ಕೆ ಇಷ್ಟೊಂದು ದೊಡ್ಡ ಭೂಗತ ನಗರ ಇರೋ ವಿಷಯ 1963ರವರೆಗೂ ಯಾರಿಗೂ ಗೊತ್ತಿರ್ಲಿಲ್ಲ. ಆದ್ರೆ ಕೊನೆಗೆ ಕೆಲವು ಕೋಳಿಗಳಿಂದ ಈ ರಹಸ್ಯವಾದ ನಗರದ ಬಗ್ಗೆ ಇಡೀ ಜಗತ್ತಿಗೆ ತಿಳಿಯುತ್ತೆ. ಒಂದು ವೇಳೆ ನೀವೇನಾದ್ರೂ ಟರ್ಕಿ ದೇಶಕ್ಕೆ ಹೋದ್ರೆ ಈ ಅದ್ಭುತವಾದ ನಿರ್ಮಾಣವನ್ನ ನೋಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. 1974ರಲ್ಲಿ ಚೀನಾದ ಒಬ್ಬ ರೈತ ತನ್ನ ಹೊಲದಲ್ಲಿ ನೆಲವನ್ನ ಅಗೆಯುವಾಗ ಒಂದು ವಿಗ್ರಹದ ತಲೆ ಕಂಡು ಬರುತ್ತೆ. ಅದನ್ನ ನೋಡಿದ ರೈತನಿಗೆ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ಅವನಿಗೆ ಯಾವ್ದೋ ದೊಡ್ಡ ನಿಧಿ ಸಿಕ್ಕಿದೆ ಅಂದ್ಕೊಳ್ತಾನೆ. ಅದಕ್ಕೆ ಇನ್ನೂ ವೇಗವಾಗಿ ನೆಲವನ್ನ ಅಗೆಯುವುದಕ್ಕೆ ಶುರು ಮಾಡ್ತಾನೆ. ಕೊನೆಗೆ ಅವನ ಕಣ್ಣಿಗೆ ಬಿದ್ದ ದೃಶ್ಯ ಅವನ್ನ ಆಶ್ಚರ್ಯ ಪಡೋ ತರ ಮಾಡುತ್ತೆ. ಯಾಕಂದ್ರೆ ಅಲ್ಲಿ ಯಾವುದೇ ನಿಧಿ ಇರ್ಲಿಲ್ಲ, ಬದಲಿಗೆ ಒಂದು ದೊಡ್ಡ ಸಮಾಧಿ ಆಗಿತ್ತು. ತಕ್ಷಣ ಈ ಮಾಹಿತಿಯನ್ನ ಅಲ್ಲಿನ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಗೆ ತಿಳಿಸ್ತಾನೆ. ಅವರು ಈ ಪ್ರದೇಶವನ್ನ ಪೂರ್ತಿಯಾಗಿ ಅಗೆದು ನೋಡಿದಾಗ ಅವರು ಕೂಡ ಆಶ್ಚರ್ಯ ಪಡ್ತಾರೆ. ಆ ಸಮಾಧಿಯಲ್ಲಿ ರಾಜನ ಜೊತೆಗೆ ಸುಮಾರು 8,000 ಸೈನಿಕರ ವಿಗ್ರಹಗಳು ಇದ್ವು. ಅಷ್ಟಕ್ಕೂ ಇಷ್ಟೊಂದು ವಿಗ್ರಹಗಳನ್ನ ಸಮಾಧಿ ಮಾಡೋದಕ್ಕೆ ಕಾರಣವೇನು? ಚೀನಾದ ಇತಿಹಾಸವನ್ನ ನೋಡಿದಾಗ ಈ ಸಮಾಧಿ ಬಗ್ಗೆ ಪೂರ್ತಿ ಮಾಹಿತಿ ತಿಳಿಯುತ್ತೆ. ಈ ಸಮಾಧಿ ಸುಮಾರು 2,000 ವರ್ಷಗಳ ಪುರಾತನವಾಗಿದೆ. ಚೀನಾದ ಮೊದಲ ಚಕ್ರವರ್ತಿಯಾಗಿದ್ದ ಕ್ವೀನ್ ಶಿ ಹುವಾಂಗ್ ಟೆರ್ರಾಕೋಟಾ ಅನ್ನುವ ಸೈನ್ಯವನ್ನ ತಯಾರಿ ಮಾಡಿದ್ದ. ಈ ಸೈನ್ಯವನ್ನ ಬಳಸಿಕೊಂಡು ಇಡೀ ಚೀನಾ ದೇಶವನ್ನೇ ಗೆದ್ದಿದ್ದ. ಆದ್ರೆ ಈ ಚಕ್ರವರ್ತಿಯ ಕನಸು ಇಲ್ಲಿಗೆ ಮುಗಿಲಿಲ್ಲ. ಇವನು ಸತ್ತ ಮೇಲೂ ಕೂಡ ಇವನ ಟೆರ್ರಾಕೋಟಾ ಆರ್ಮಿ ಇವನ ಜೊತೆನೆ ಇರಬೇಕು ಅಂತ ಹೇಳಿ ಟೆರ್ರಾಕೋಟಾ ಆರ್ಮಿಯಲ್ಲಿ ಇದ್ದ 8,000 ಸೈನಿಕರ ವಿಗ್ರಹಗಳನ್ನ ತಯಾರಿ ಮಾಡಿಸಿ ಅವನ ಜೊತೆಗಿನ ಸಮಾಧಿ ಮಾಡೋದಕ್ಕೆ ಆದೇಶವನ್ನ ಮಾಡ್ತಾನೆ. ಮೊದಲಿಗೆ 6.2 ಎಕರೆಯಲ್ಲಿ ನೆಲವನ್ನ ಅಗೆದು ಅವನ ಸಮಾಧಿಯನ್ನ ನಿರ್ಮಾಣ ಮಾಡ್ತಾರೆ. ನಂತರ ಸೈನಿಕರ ವಿಗ್ರಹಗಳನ್ನ ತಯಾರಿ ಮಾಡ್ತಾರೆ. ಪ್ರತಿಯೊಂದು ವಿಗ್ರಹದ ಮುಖಭಾವ, ವೇಷಭೂಷಣ ಹಾಗೂ ಅವರ ಮೇಲೆ ಹಾಕಿದ ಬಣ್ಣ ತುಂಬಾನೇ ಡಿಫರೆಂಟ್ ಆಗಿತ್ತು. ರಾಜನ ಮರಣದ ನಂತರ ಅವರ ಜೊತೆಗೆ ಈ ವಿಗ್ರಹಗಳನ್ನ ಕೂಡ ಸಮಾಧಿ ಮಾಡ್ತಾರೆ. ಈ ಸಮಾಧಿ ನೋಡುವುದಕ್ಕೆ ಒಂದು ಚಿಕ್ಕ ಭೂಗತ ನಗರವನ್ನ ಹೋಲುತ್ತೆ. ಕೆಲವು ಇತಿಹಾಸಕಾರರ ಪ್ರಕಾರ ಈ ಸಮಾಧಿಯನ್ನ ನಿರ್ಮಾಣ ಮಾಡೋಕೆ 10 ವರ್ಷಗಳ ಸಮಯ ಬೇಕಾಗಿರುತ್ತೆ. ಇನ್ನು ಕೆಲವರ ಪ್ರಕಾರ ಸುಮಾರು 40 ವರ್ಷಗಳ ಸಮಯ ಇಡಿಸಿರ್ಬೇಕು. ಆದ್ರೆ ಎಕ್ಸಾಕ್ಟ್ ಆಗಿ ಯಾರಿಗೂ ಗೊತ್ತಿಲ್ಲ. ಈಗ ಚೀನಾದ ಸರ್ಕಾರ ಈ ಸಮಾಧಿಯನ್ನ ಒಂದು ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದೆ. ಪ್ರಸ್ತುತ ಈ ಟೆರ್ರಾಕೋಟಾ ಆರ್ಮಿಯನ್ನು ನೋಡಲು ಪ್ರತಿ ವರ್ಷ ಲಕ್ಷಾಂತರ ಜನರು ಬರ್ತಾ ಇದ್ದಾರೆ. ಸೊ ದಟ್ ವಾಸ್ ಇನ್ಫಾರ್ಮೇಟಿವ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.